ನಾನು ನಾಗರಾಜ್ ಬಿ ಅಪ್ಸಂದ್ರ. ನಾನು ಇವತ್ತಿನ ಶೋನಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ನಡೆದಂಥ ಒಂದು ಕ್ರೈಮ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಈ ಕ್ರೈಮನ್ನು ಯಾಕೆ ಈ ಶೋನಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಇದಕ್ಕೊಂದಷ್ಟು ವಿಶೇಷತೆಗಳಿದ್ದಾವೆ. ಸಾಮಾನ್ಯವಾಗಿ ಭಾಗಶಃ ಕ್ರೈಮ್ಗಳು ನಡೆಯುವಂಥದ್ದು ಒಂದು ಹೆಣ್ಣಿಗಾಗಿ ನಡೆಯುತ್ತೆ, ಇಲ್ಲ ಮಣ್ಣಿಗಾಗಿ ನಡೆಯುತ್ತೆ, ಹಾಗೇನೆ ಹೊನ್ನಿಗಾಗಿ ಕ್ರೈಮ್ ನಡೆಯುತ್ತೆ ಅಂತೇಳಿ ಅಪರಾಧ ಜಗತ್ತಲ್ಲಿ ಅವತ್ತಿಂದ ಇವತ್ತಿನಗೂ ಇರತಕ್ಕಂಥ ಚಾಲ್ತಿಯಲ್ಲಿರ್ತಕ್ಕಂಥ ಮಾತು. ಇವತ್ತಿನ ಈ ಒಂದು ಕ್ರೈಮ್ನಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ನಡೆದಿರತಕ್ಕಂಥ ಒಂದು ಕೊಲೆಯಲ್ಲಿ ಏನು ಸಾಮಾನ್ಯವಾಗಿ ಹೆಣ್ಣುಮಕ್ಕಳ ಸಲುವಾಗಿ ಕೊಲೆಯನ್ನು ಮಾಡಲಾಗುತ್ತೆ ಅಂತಂತೇಳಿ, ಅಥವಾ ಅನೈತಿಕ ಸಂಬಂಧಗಳ ಸಲುವಾಗಿ ಕೊಲೆಯನ್ನು ಮಾಡಲಾಗುತ್ತೆ ಅಂತ ಹೇಳ್ತಾರೆ, ಅದೇ ರೀತಿ ಈ ಒಂದು ಕೊಲೆಯಲ್ಲೂ ಸಹ ಹೆಣ್ಣು ಮಕ್ಕಳ ವಿಚಾರ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ವಿಶೇಷ ಅಂದರೆ ಕೇವಲ ಒಬ್ಬ ಹೆಣ್ಣು ಮಗಳ ಕಥೆ ಅಲ್ಲ, 3 ಹೆಣ್ಣು ಮಗಳ ಕಥೆ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಸ್ನೇಹಿತನಿಗೆ ದ್ರೋಹ ಬಗೆದಂತಹ ಕಥೆ ಇದೆ. ಜೊತೆಗೆ ಸ್ನೇಹಕ್ಕೆ ಬೆಲೆ ಕೊಟ್ಟು ಮತ್ತೊಬ್ಬನನ್ನು ಕೊಲೆ ಮಾಡಿದಂಥ ಕಥೆ ಕೂಡ ಇದೆ. ಈ ಒಂದು ಕಥೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ಹೇಳ್ತೀನಿ. ಹಾಗಾದರೆ ಈ ಕಥೆ ನಡೆದಿದ್ದೆಲ್ಲಿ, ಈ ಒಂದು ಪ್ರಕರಣದಲ್ಲಿ ಕೊಲೆಯಾದವರು ಯಾರು, ಕೊಲೆ ಮಾಡಿದವರು ಯಾರು, ಇಲ್ಲಿ ಪರಪ್ಪನಗ್ರಹಾರ ಜೈಲಿನ ಪಾತ್ರ ಕೂಡ ಇದೆ, ಅದನ್ನು ಕೂಡ ವಿವರಿಸ್ತೀನಿ ಸಂಪೂರ್ಣವಾಗಿ ವಿಡಿಯೋನ ರೆಡಿ. ಸುಮಾರು 3-4 ದಿನಗಳ ಹಿಂದೆ ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆಯಾಗುತ್ತೆ. ಅದು SDPI ಮುಖಂಡನಾಗಿದ್ದಂಥ ಇರ್ಫಾನ್ ಎಂಬಾತನನ್ನು ಆಟೋದಲ್ಲಿ ಬರ್ತಕ್ಕಂಥ 3 ಆರೋಪಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯನ್ನು ಮಾಡಿ ಹೋಗ್ತಾರೆ. SDPI ಮುಖಂಡ ಆಗಿದ್ದರಿಂದ ಒಂದಷ್ಟು ಸೆನ್ಸೇಷನ್ ಆ ಏರಿಯಾದಲ್ಲಿ ಉಟ್ಕೊಳ್ಳುತ್ತೆ. ಯಾಕೆ ಇರ್ಫಾನ್ ಕೊಲೆ ಆಯಿತು, ಇರ್ಫಾನ್ ಏನು ಮಾಡಿದ್ದ ಅಂತಂತೇಳಿ ಒಂದು ಸೆನ್ಸೇಷನ್ ಶುರುವಾಗುತ್ತೆ. ಗೋವಿಂದಪುರ ಠಾಣೆ ಪೊಲೀಸರು ಒಂದು ತನಿಖೆಗೆ ಇಳಿದಾಗ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಇರ್ಫಾನ್ ಏನು ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು, DJ ಹಳ್ಳಿ KJ ಹಳ್ಳಿ ಗಲಭೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದ ಅನ್ನೋದು ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಹಾಗಾದರೆ ಇದರ ರಿವೆಂಜ್ಗೆ ಏನಾದರೂ ನಡೀತಾ ಈ ಒಂದು ಕೃತ್ಯ ಅಂತೇಳಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಈ ವೇಳೆಯಲ್ಲಿ ಒಂದಷ್ಟು ವಿಚಾರಗಳು ಪೊಲೀಸರ ಒಂದು ತನಿಖೆಯ ದಿಕ್ಕನ್ನು ಬದಲಾಯಿಸುವಂಥದ್ದು. ಯಾಕಂತಂದರೆ DJ ಹಳ್ಳಿ ಮತ್ತು KJ ಹಳ್ಳಿ ಗಲಭೆಯ ಆರೋಪಿಯಾಗಿದ್ದಂಥ ಇರ್ಫಾನ್ ಕೊಲೆಯಾಗಿದ್ದಾನೆ, ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಅಂತಂತ ಹೇಳಿದ್ರೆ ಇಲ್ಲಿ ಕೇವಲ ಇದೇ ರೀಸನ್ಗೆ ಆಗಿರ್ಬೋದು, ಅಥವಾ ಇನ್ನೇನಾದರೂ ಆಗಿರ್ಬೋದು. ಯಾಕಂದರೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು SDPIನ ಸಕ್ರಿಯ ಕಾರ್ಯಕರ್ತನಾಗಿದ್ದ ಈತನ ಮೇಲೆ ಏಕಾಏಕಿ ಮರ್ಡರ್ ಮಾಡುವಂಥ ವೈಷಮ್ಯ ಯಾರಿಗಿತ್ತು ಅನ್ನೋ ಒಂದು ಪ್ರಶ್ನೆ ಪೊಲೀಸರ ತಲೆಗೆ ಹೋಗುವಂಥದ್ದು. ಈ ವೇಳೆಯಲ್ಲಿ ಒಂದಷ್ಟು ವಿಚಾರ ಗೊತ್ತಾಗುತ್ತೆ. ಈತ ಏನು DJ ಹಳ್ಳಿ KJ ಹಳ್ಳಿ ಗಲಭೆ ಸಂದರ್ಭದಲ್ಲಿ ಅಬ್ಬಾಸ್ ಎಂಬಾತನೊಂದಿಗೆ ಜೈಲಿಗೆ ಹೋಗಿರ್ತಾನೆ, ಆ ಅಬ್ಬಾಸ್ ಇನ್ನೂ ಜೈಲಲ್ಲೇ ಇದ್ದಾನೆ ಅಂತೇಳಿ ಗೊತ್ತಾಗುವಂಥದ್ದು. ಹಾಗಾದರೆ ಏನು ಈ ಅಬ್ಬಾಸ್, ಯಾಕೆ ಆತ ಒಳಗಡೆ ಇದ್ದಾನೆ, ಈತ ಹೊರಗಡೆ ಹೇಗೆ ಬಂದ ಅಂತೇಳಿ ಪೊಲೀಸರಿಗೆ ಒಂದಷ್ಟು ವಿಚಾರಗಳು, ಆತನ ಸ್ನೇಹಿತರ ಬಳಗದಲ್ಲಿ ಒಂದಷ್ಟು ವಿಚಾರಣೆಯನ್ನು ನಡೆಸಿದಾಗ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತವೆ. ಅದೇನೆಂತಂದರೆ ಜೈಲಿನಲ್ಲಿರ್ತಕ್ಕಂಥ ಅಬ್ಬಾಸ್ ಜೊತೆಗೆ ಈ ಒಂದು ಇರ್ಫಾನ್ಗೆ ಅಕ್ರಮ ಸಂಬಂಧ ಇತ್ತು. ಇದಕ್ಕಾಗಿಯೇ ಈ ಒಂದು ಕೊಲೆ ನಡೆದಿರ್ಬೋದು. ಯಾಕಂದರೆ ಅಬ್ಬಾಸ್ ಸ್ನೇಹಿತರು ಸಾಕಷ್ಟು ಜನ ಈ ವಿಚಾರದಲ್ಲಿ ಇರ್ಫಾನ್ ಮೇಲೆ ಮುನಿಸ್ಕೊಂಡಿದ್ರು, ಇರ್ಫಾನ್ನ ಈ ವಿಚಾರಕ್ಕೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಅನ್ನೋ ವಿಚಾರಗಳು ಗೊತ್ತಾಗ್ತವೆ. ಈ ನಿಟ್ಟಿನಲ್ಲಿ ಈ ಒಂದು ಆಯಾಮವನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಪೊಲೀಸರು ತನಿಖೆಯ ದಿಕ್ಕನ್ನು ಬದಲಾಯಿಸ್ತಾರೆ. ಹಾಗಾದರೆ ಅಬ್ಬಾಸ್ ಮತ್ತು ಈತ ಇರ್ಫಾನ್ ಯಾವಾಗ ಜೈಲಿಗೆ ಹೋಗಿದ್ರು ಅಂತೇಳಿ ಪೂರ್ತಿಯಾಗಿ ನೋಡಿದಾಗ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಇದರಲ್ಲಿ ಮಾಮೂಲಿ ಏನು ವಿವಿಧ ಸೆಕ್ಷನ್ಗಳಲ್ಲಿ ಪ್ರಕರಣ ದಾಖಲಾಗಿರುತ್ತೆ DJ ಹಳ್ಳಿ KJ ಹಳ್ಳಿ ಗಲಭೆಗೆ ಸಂಬಂಧಿಸಿದಂತೆ, ಅದರಂತೆ ಇರ್ಫಾನ್ ಮೇಲೆ ಸಹ ಮಾಮೂಲಿ ಸೆಕ್ಷನ್ಗಳಾಗಿರ್ತವೆ. ಆದರೆ ಅಬ್ಬಾಸ್ ಮೇಲೆ UAPA ಕಾಯ್ದೆಯಡಿ ಪ್ರಕರಣ ದಾಖಲಾಗಿರುತ್ತೆ. ಹೀಗಾಗಿ ಈ ಒಂದು ಇದರಲ್ಲಿ ಇರ್ಫಾನ್ಗೆ ಬೇಲ್ ಸಿಕ್ಕಿದ್ರು, ಅಬ್ಬಾಸ್ಗೆ ಬೇಲ್ ಸಿಕ್ಕಲ್ಲ. ಇಬ್ಬರು ಒಟ್ಟಿಗೆ ಜೈಲಲ್ಲಿದ್ದಷ್ಟು ಕಾಲ ಏನು ಅಬ್ಬಾಸ್ ಹೆಂಡತಿ ಇರ್ಫಾನ್ ಮತ್ತು ಅಬ್ಬಾಸ್ನನ್ನು ನೋಡೋದಕ್ಕೆ ಬರ್ತಾ ಇರ್ತಾರೆ. ಹೀಗಾಗಿ ಹೊರಗಡೆ ಬರುವಂಥ ಇರ್ಫಾನ್ ಅಬ್ಬಾಸ್ ಪತ್ನಿಗೆ ಒಂದು ಸಹಾಯ ಮಾಡುವ ನೆಪದಲ್ಲಿ ಆಕೆಯನ್ನು ಮದುವೆ ಆಗುವಂಥದ್ದು, ಮದುವೆ ಆಗಿಬಿಟ್ಟಿರ್ತಾನೆ, ಯಾರಿಗೂ ರಹಸ್ಯವಾಗಿ ಆಕೆಯನ್ನು ಮದುವೆ ಆಗಿರ್ತಾನೆ, ಯಾರಿಗೂ ಗೊತ್ತಾಗಲ್ಲ. ನಂತರ ಜೈಲಿನಲ್ಲಿದ್ದಂಥ ಅಬ್ಬಾಸ್ಗೆ ಇಲ್ಲಿದ್ದುಕೊಂಡೇ ಆಕೆ ಕಡೆಯಿಂದ ಡಿವೋರ್ಸ್ ಕೊಡಿಸುವಂಥ ಕೆಲಸವನ್ನು ಸಹ ಈ ಒಂದು ಇರ್ಫಾನ್ ಮಾಡಿರ್ತಾನೆ. ಇದಾದ ಬಳಿಕ ಈ ವಿಚಾರ ಅಬ್ಬಾಸ್ಗೆ ಗೊತ್ತಾಗುತ್ತೆ. ಅಬ್ಬಾಸ್ ಈ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಈ ರೀತಿಯಾಗಿ ಇರ್ಫಾನ್ ನನಗೆ ಮಾಡ್ದ ಅಂತೇಳಿ ಪರಪ್ಪನಗ್ರಹಾರ ಜೈಲಿನಲ್ಲಿ ಇದ್ಕೊಂಡೇ ಅಬ್ಬಾಸ್ ಸಾಕಷ್ಟು ವಿಲವಿಲ ಒದ್ದಾಡ್ತಾನೆ. ತನ್ನ ಹೆಂಡತಿ ಕೈಲೇ ನನಗೆ ಡೈವರ್ಸ್ ಕೊಡಿಸೋದಲ್ಲದೆ ಆಕೆಯನ್ನು ಇರ್ಫಾನೇ ಮದುವೆ ಆಗಿದ್ದಾನೆ ಅಂತೇಳಿ ಸಾಕಷ್ಟು ಇದು ಅಬ್ಬಾಸ್ಗೆ ಘಾಸಿ ಉಂಟು ಮಾಡುವಂಥದ್ದು. ಮತ್ತು ಅಬ್ಬಾಸ್ ಅಲ್ಲೇ ಕೂತ್ಕೊಂಡು ಒಂದು ಪ್ಲ್ಯಾನನ್ನು ರೆಡಿ ಮಾಡ್ತಾನೆ. ಅದರಂತೆ ಆತನ 3 ಮೊಹಮ್ಮದ್ ಅಲೀಂ, ಮೊಹಮ್ಮದ್ ಓವೈಸಿ ಮತ್ತು ಇನ್ನೊಬ್ಬ ಸ್ನೇಹಿತ, ಒಟ್ಟು 3 ಸ್ನೇಹಿತರಿಗೆ ಸೂಚನೆಯನ್ನು ಕೊಡ್ತಾನೆ. ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಹೊಡೆದಾಕಿ ಅಂತೇಳಿ. ಒಂದು ಕಡೆ ಏನು ಈ 3 ಸ್ನೇಹಿತರು ಅಬ್ಬಾಸ್ಗೆ ಸಾಕಷ್ಟು ಸಹಾಯವನ್ನು ಮಾಡುತ್ತಾರೆ. ಈ ನಿಟ್ಟಿನಲ್ಲಿ ಈ ಒಂದು ಕೊಲೆಯನ್ನು ಮಾಡೋದಕ್ಕೆ ಒಪ್ಕೊಳ್ತಾರೆ. ನಂತರ ಈ ಒಂದು ಕೊಲೆಯೂ ನಡೆದು ಹೋಗ್ತಾರೆ.
ಪೊಲೀಸರು ಇನ್ನೂ ತನಿಖೆಯನ್ನು ಮುಂದುವರಿಸಿದಾಗ ಏನು SDPI ಮುಖಂಡನ ಮುಖವಾಡ ಹಾಕ್ಕೊಂಡಿದ್ದಂಥ ಇರ್ಫಾನ್ ಇದೇ ರೀತಿಯಾಗಿ ಯಾರ ಗಂಡಂದಿರು ಜೈಲಿಗೆ ಹೋಗಿರ್ತಾರೆ ಅಂಥ ಮಹಿಳೆಯರನ್ನು ಸಂಪರ್ಕ ಮಾಡುವುದು, ಅವರನ್ನು ಒಲಿಸ್ಕೊಳ್ಳುವ ಮತ್ತು ಅವರಿಗೆ ಸಹಾಯ ಮಾಡೋ ನೆಪದಲ್ಲಿ ಅವ್ರ ಜೊತೆ ಅನೈತಿಕ ಸಂಬಂಧವನ್ನು ಹೊಂದೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದ ಅನ್ನೋದು ವಿಚಾರ ಗೊತ್ತಾಗಿರ್ತಕ್ಕಂಥದ್ದು. ಹೀಗೆ 3-4 ಹೆಣ್ಮಕ್ಳ ಜೊತೆ ಇದೇ ರೀತಿಯಾಗಿ ನಡೆದುಕೊಂಡಿದ್ದಾನೆ ಇರ್ಫಾನ್. ಇದರಲ್ಲಿ ಒಂದು ಹುಡುಗಿ ಈತನನ್ನು ತಿರಸ್ಕರಿಸಿದ್ರೆ ಮತ್ತಿಬ್ಬರು ಈತನ ಬಲೆಗೆ ಬಿದ್ದಿದ್ರು ಅನ್ನೋದು ಸಹ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಸದ್ಯ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಆದರೆ ಏನು ಗೆಳೆತನದ ನೆನಪಲ್ಲಿ ಗೆಳೆಯರ ಹೆಂಡತಿಗೆ ಕಣ್ಣಾಗ್ತಾ ಇದ್ದಂಥ ಇರ್ಫಾನ್ ಸತ್ತು ಸಮಾಧಿಯಾಗಿದ್ದಾನೆ. ಜೊತೆಗೆ ಪೊಲೀಸರು ಈ 3 ಅಲ್ಲದೆ ಇನ್ಯಾರಾದರೂ ಈ ಒಂದು ತನಿಖೆ ಪ್ರಕರಣದಲ್ಲಿ ಇರ್ಬೋದಾ ಅಂತೇಳಿ ತನಿಖೆಯನ್ನು ತೀವ್ರಗೊಳಿಸಿರ್ತಕ್ಕಂಥದ್ದು. ಸದ್ಯ 3ರನ್ನು ಬಂಧಿಸಿರ್ತಕ್ಕಂಥ ಗೋವಿಂದಪುರ ನಗರ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕೇವಲ 3 ಪಾತ್ರ ಮಾತ್ರ ಇತ್ತ ಅಥವಾ ಜೈಲಿನಿಂದ ಯಾವ ರೀತಿ ಅಬ್ಬಾಸಿ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ದ, ಇದಕ್ಕೆ ಸಹಾಯ ಮಾಡಿದವರು ಯಾರು, ಮತ್ತು ಪರಪ್ಪನಗ್ರಹಾರದಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಗೋವಿಂದಪುರ ಠಾಣೆ ಪೊಲೀಸರು ಇನ್ನಷ್ಟು ತನಿಖೆಯನ್ನು ಮುಂದುವರಿಸ್ತಾ ಇದ್ದು, ಅದು ಹೇಗೆ ಪರಪ್ಪನಗ್ರಹಾರದ 4 ಗೋಡೆಗಳ ಮಧ್ಯೆ ಆದಂಥ ಪ್ಲ್ಯಾನ್ ಗೋವಿಂದಪುರದಲ್ಲಿ ಎಕ್ಸಿಕ್ಯೂಟ್ ಆಯಿತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ newsbeat.live ಅನ್ನು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಥ್ಯಾಂಕ್ ಯು.